ರಸ್ತೆ ಗುಂಡಿ ಟ್ರಾಫಿಕ್ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿಯೇ ನಡೀತಿದೆ. ಒಂದ್ ಕಡೆ ಸರ್ಕಾರ ಏನೂ ಮಾಡ್ತಿಲ್ಲ, ವಿದೇಶಿ ಗಣ್ಯರು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಂತ ಉದ್ಯಮಿಗಳು ಟ್ವೀಟ್ ಮಾಡ್ತಿದ್ರೆ ಸರ್ಕಾರ ಮಾತ್ರ ಸಮಸ್ಯೆ ಅಂತ ಹೇಳಿದವರ ಮೇಲೇನೆ ಹರಿಹಾಯ್ತಿದೆ. ಆದರೆ ವಿಪಕ್ಷ ಸರ್ಕಾರದ ವಿರುದ್ಧ ವಾಗ್ಬಣ ಬೀಸ್ತಿದೆ. ರಸ್ತೆ ಗುಂಡಿ ಕಸದ ವಿಚಾರವಾಗಿ ಮತ್ತೆ ಶುರುವಾಯಿತು ಟ್ವೀಟ್ ವಾರ್. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ವಿಪಕ್ಷ ಕೈಗಾರಿಕೋದ್ಯಮಿಗಳು ಖೋತ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಗ್ಯಾರಂಟಿ ಕೊಟ್ಟ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಕೇವಲ ಪ್ರಚಾರಕ್ಕೆ ಮಾತ್ರ ಸರ್ಕಾರದ ನಡೆ ಸೀಮಿತವಾಗಿದೆ ಅಂತ ಉದ್ಯಮಿಗಳು ನಿಗಿ ಕೆಂಡ ಕಾರ್ತಿದ್ದಾರೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇತ್ತೀಚೆಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಮಾಡಿದ ಟ್ವೀಟ್ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಕಸ, ರಸ್ತೆ ಗುಂಡಿಗಳು ಕಾಣ್ತಿವೆ ಅಂತ ಚೀನಾ ಉದ್ಯಮಿಯೊಬ್ಬರು ಪ್ರಶ್ನೆ ಮಾಡಿದ್ದರು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಇದು ಆಡಳಿತ ಮತ್ತು ವಿಪಕ್ಷದ ನಡುವೆ ಮಾತಿನ ಸಮರಕ್ಕೆ ನಾಂದಿ ಹಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಮಜುಂದಾರ್ ಶಾ ನಡೆಯನ್ನ ಟೀಕೆ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಮಾತ್ರ ಸಮಸ್ಯೆ ಅಂತ ಬೆಂಗಳೂರನ್ನ ಒಡೆಯುವ ಕೆಲಸ ಮಾಡೋದು ಬೇಡ, ಬದಲಾಗಿ ಒಟ್ಟಾಗಿ ಕಟ್ಟುವ ಕೆಲಸ ಆಗ್ಬೇಕಿದೆ. ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಬೇಕು ಅಂದ್ರೆ ಎಲ್ಲರೂ ಕೈಜೋಡಿಸಬೇಕು. ರಸ್ತೆ ಗುಂಡಿಗಾಗಿ 1.25 ಕೋಟಿ ಖರ್ಚು ಮಾಡಿದ್ದು ಆದ್ಯತೆಯ ಮೇರೆಗೆ ಮುಚ್ಚುವ ಕೆಲಸ ಆಗ್ತಿದೆ. ಉದ್ಯೋಗಿಗಳು ಮತ್ತು ಕಂಪನಿಗಳಿಗೆ ಸಮಾನವಾಗಿ ಮೂಲ ಸೌಕರ್ಯಗಳನ್ನ ಬಲಪಡಿಸುತ್ತಿದ್ದೇವೆ, ಇದಕ್ಕೆ ಸಹಕರಿಸಿ ಅಂತ ಟ್ವೀಟ್ ಮಾಡಿದ್ದಾರೆ. 1 ವಾರದಿಂದ ಮಳೆಯಾಗ್ತಿದೆ, ಹೀಗಾಗಿ ಗುಂಡಿ ಮುಚ್ಚುವ ವಿಚಾರದಲ್ಲಿ ಕೊಂಚ ಹಿನ್ನಡೆಯಾಗ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರೆ, ಬೃಹತ್ತಾಕಾರವಾಗಿ ಬೆಳೆದಿರೋ ನಗರದಲ್ಲಿ ಗುಂಡಿ ಇರೋದು ಸರ್ವೇ ಸಾಮಾನ್ಯ. ಅಧಿಕಾರಿಗಳ ಗಮನಕ್ಕೆ ಬಂದಂತೆ ಮುಚ್ಚುವ ಕೆಲಸ ಆಗ್ತಿದೆ, ಅದನ್ನ ಇಷ್ಟು ದೊಡ್ಡದಾಗಿ ಮಾಡೋದು ಸರಿಯಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಲಹೆ ಕೊಟ್ಟಿದ್ದಾರೆ. ನಗರವನ್ನ ಕಟ್ಟಿದಂತ ಉದ್ಯಮಿಗಳು ಏನೇ ಸಲಹೆ ಕೊಟ್ಟರು ನಾವು ಸಕಾರಾತ್ಮಕವಾಗಿದ್ದು ಆಕ್ಸೆಪ್ಟ್. ನೀವು ಟೀಕೆ ಮಾಡಿದ್ರು ಕೂಡ ನಿಮ್ದು ಆಕ್ಸೆಪ್ಟ್, ಕರೆಕ್ಟ್ ಡೂ ಇಟ್. ನೀವು ಹೇಳಿದಾಗೆ ಎಲ್ಲರಿಗೂ ಪರಿಚಯ ಅಲ್ಲ ಇವೆ. ಇವಾಗಿಂದ ಎಲ್ಲ ಮುಖ್ಯಸ್ಥರು ಕೂಡ ಇವತ್ತು ಯಾರು ನಗರಕ್ಕೆ ಅವರಾದಂಥ ಕೊಡುಗೆ ಎಲ್ಲ ಸರ್ಕಾರ ಯಾವುದೇ ಇರಲಿ, ಪಕ್ಷ ಯಾವುದೇ ಇರಲಿ, ಟಾಸ್ಕ್ ಫೋರ್ಸ್ನಲ್ಲೆಲ್ಲ ಇವರೇ ಇರೋದು. ಉದ್ದಿಮೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮೋಹನ್ ದಾಸ್ ಪೈ ಅವರು ಒಬ್ಬರೇ ಇಲ್ಲ, ಬೇಕಾದ್ರೆ ಸಾವಿರಾರು ಜನ ಉದ್ಯಮದಾರರಿದ್ದಾರೆ. ಅವರು ಪದೇ ಮಾಡ್ತಾರೆ. BJP ಬಗ್ಗೆ ಮಾತಾಡೋದಿಲ್ಲ, ಅವರು ಬರೀ ಕಾಂಗ್ರೆಸ್ ಸರ್ಕಾರದ ಬಗ್ಗೆನೇ ಮಾತಾಡ್ತಾರೆ. BJP ಸರ್ಕಾರ ಇದ್ದಾಗ ಅವ್ರು ಮಾತಾಡ್ತಾನೆ ಇರಲಿಲ್ಲ, ಟ್ವೀಟೇ ಮಾಡ್ತಿರಲಿಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಈ ಸರ್ಕಾರ ಇದ್ದಾಗ ಮಾಡ್ತಾರೆ. ಅವರು ಆ್ಯಸ್ ಎ ಉದ್ಯಮದಾರ, ನಗರದ ಪ್ರಜೆಯಾಗಿ ಯಾವ ಸರ್ಕಾರ ತಪ್ಪು ಮಾಡಿದ್ರು ಕೂಡ ಟೀಕೆ ಮಾಡಬೇಕು, ಟೀಕೆ ಮಾಡೋ ಹಕ್ಕಿದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೂಲಭೂತ ಸೌಲಭ್ಯ ನೀಡದ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಏನ್ ನಿಮ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಗಾರ್ಬೇಜ್ಗಳೆಲ್ಲ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ, ನಿಮ್ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕ ಇವ್ರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಖಕ್ಕೆ ಮಂಗಳಾರತಿ ಎತ್ತದಂಗ ಆಗಿಲ್ವಾ? ಈ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಸದ್ಯ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಿದ್ದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.